ಈ ಕರಾವಳಿ ಭಾಗದ ರಾಜಕಾರಣಿಗಳಿಗೆ ನಿಜವಾಗಿಯೂ ನಾಚಿಕೆಯಾಗಬೇಕು. ನೀವುಗಳು ಕರಾವಳಿ ಭಾಗದ ಕ್ಷೇತ್ರಗಳಲ್ಲಿರುವಂತಹ ರಾಜಕಾರಣಿಗಳು, ನೀವುಗಳೆಲ್ಲ ಒಮ್ಮೆ ಕಲಬುರಗಿ ಕ್ಷೇತ್ರಕ್ಕೆ ಹೋಗಿ, ಕಲಬುರಗಿ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿಗಳ ಕ್ರಾಂತಿಗಳ ಬಗ್ಗೆ ಅಧ್ಯಯನವನ್ನ ಮಾಡಿ. ದೇಶ ವಿದೇಶಗಳಿಂದ ರಾಜಕಾರಣಿಗಳು ಕಲಬುರಗಿ ಕ್ಷೇತ್ರಕ್ಕೆ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಕಲಬುರಗಿ ಕ್ಷೇತ್ರದಲ್ಲಿ ಆಗಿರುವಂತಹ ಉದ್ಯೋಗ ಕ್ರಾಂತಿ, ಶಿಕ್ಷಣ ಕ್ರಾಂತಿ, ನೀರಾವರಿ ಕ್ರಾಂತಿ, ತಂತ್ರಜ್ಞಾನ ಕ್ರಾಂತಿ, ಮೂಲಭೂತ ಸೌಕರ್ಯಗಳಲ್ಲಾಗಿರುವಂತಹ ಬದಲಾವಣೆಗಳ ಬಗ್ಗೆ ಅಧ್ಯಯನವನ್ನು ನಡೆಸೋದಕ್ಕೆ ಸಾವಿರಾರು ಸಾವಿರಾರು ಕಿಲೋಮೀಟರ್ಗಳಿಂದ ವಿದೇಶಗಳಿಂದ ರಾಜಕಾರಣಿಗಳು ಕಲಬುರಗಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆಯೇನ್ರಿ? ನಿಮ್ಗೆಲ್ಲ ಪ್ರಪಂಚ ಜ್ಞಾನ ಇದೆಯಾ? ಕಲಬುರಗಿ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ತಲಾದಾಯ ಎಷ್ಟಾಗಿದೆ ಅಂತ? ಕಲಬುರಗಿ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ತಲಾದಾಯ ಅಮೆರಿಕ, ಜಪಾನ್, ಜರ್ಮನ್ ಅಲ್ಲಿನ ಜನರ ತಲಾದಾಯವನ್ನೇ ಹಿಂದಕ್ಕೆ ಮುಂದೆ ಓಡ್ತಾ ಇದೆ. ಯಾರು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ವಿಶ್ವಸಂಸ್ಥೆನೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ, IMF ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಏನ್ ಇಷ್ಟೊಂದು ಬದಲಾವಣೆ ಆಗ್ತಿದೆಯಲ್ಲ ಕಲಬುರಗಿ ಕ್ಷೇತ್ರದಲ್ಲಿ ಅಂತ. ಇದು ಕಣ್ರಿ ಬದಲಾವಣೆ ಅಂತಂದ್ರೆ ಈ ರೀತಿಯಾಗಿ ಬದಲಾಗಬೇಕು. ನಮ್ಮ ಭಾರತದಲ್ಲೇನೆ ಏನೇಳಿ, ನಮ್ಮ ಭಾರತದಲ್ಲೇನೆ ಅತಿ 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 ಹೆಚ್ಚು ತೆರಿಗೆಯನ್ನ ಸಂಗ್ರಹವನ್ನ ಮಾಡುವಂತಹ ಕ್ಷೇತ್ರ ಅಂದ್ರೆ ಅದು ಕಲಬುರಗಿ ಕ್ಷೇತ್ರ. ಈ ರೀತಿಯಾಗಿ ಬದಲಾವಣೆಗಳಾಗಬೇಕು. ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಜನರು ನೊಂದ್ಕೊಳ್ತಾ ಇದ್ದಾರೆ, ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ತುಂಬಾ ತುಂಬಾ ನೊಂದು ಹೋಗ್ಬಿಟ್ಟಿದ್ದಾರೆ. ಕರಾವಳಿ ಭಾಗದ ಜನರ ಬೇಡಿಕೆ ಇಷ್ಟೇನೆ, ನಮಗೂ ಕಲಬುರಗಿ ಕ್ಷೇತ್ರದಲ್ಲಿರುವಂತಹ ರಾಜಕಾರಣಿಗಳ ಹಾಗೆ ನಮ್ಮ ಭಾಗಕ್ಕೂ ಅದೇ ರೀತಿಯಾದಂತಹ ರಾಜಕಾರಣಿಗಳು ಬೇಕು. ಆ ಭಾಗದಲ್ಲೆಲ್ಲ ನೋಡಿ ಅಭಿವೃದ್ಧಿಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಭಾಗಕ್ಕೂ ಬರಬೇಕು, ಕರಾವಳಿ ಭಾಗವನ್ನು ಅಭಿವೃದ್ಧಿಯನ್ನು ಮಾಡಿಸ್ಬೇಕು. ಕರಾವಳಿ ಭಾಗವನ್ನು ಭಾಗದಲ್ಲೂ ಸಹ ನೀರಾವರಿ ಕ್ರಾಂತಿ ಮಾಡಬೇಕು, ಶಿಕ್ಷಣ ಕ್ರಾಂತಿಯನ್ನ ಮಾಡಬೇಕು, ಉದ್ಯೋಗ ಕ್ರಾಂತಿಯನ್ನ ಮಾಡಬೇಕು, ತಲಾದಾಯವನ್ನು ಹೆಚ್ಚಳವನ್ನ ಮಾಡಬೇಕು. ಈ ರೀತಿಯಾಗಿ ಕರಾವಳಿ ಭಾಗದಲ್ಲಿ ಕಲಬುರಗಿಯ ರೀತಿಯಾಗಿ ಎಲ್ಲ ಬದಲಾವಣೆಯನ್ನು ತರಬೇಕು. ಈ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅದೆಷ್ಟೋ ಕಡೆ ದೇವರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ದೈವದ ಮೊರೆಯನ್ನೆಲ್ಲ ಹೋಗಿದ್ದಾರೆ, ಉಪವಾಸವನ್ನೆಲ್ಲ ಮಾಡ್ತಾ ಇದ್ದಾರೆ ಕರಾವಳಿ ಭಾಗದ ಜನರು. ನಮ್ಗೆ ಆ ಕ್ಷೇತ್ರದಲ್ಲಿರುವಂತಹ ರಾಜಕಾರಣಿಗಳೇ ಬೇಕು ಅಂತ. ಅದು ಕಣ್ರಿ ರಾಜಕಾರಣ ಅಂತಂದ್ರೆ ಆ ರೀತಿಯಾಗಿ ಬದಲಾವಣೆಯನ್ನು ತರಬೇಕು. ಇತ್ತೀಚೆಗೆ ನಮ್ಮ ಉಪೇಂದ್ರರವರು ಅದು ಯಾವುದೋ ಒಂದು ವೇದಿಕೆ ಮೇಲೆ ಒಂದು ಮಾತನ್ನು ಹೇಳಿದ್ರು. ಮೈಸೂರಲ್ಲ, ಬೆಂಗಳೂರಿನಿಂದ ಕನಕಪುರ ಬರ್ಬೇಕಾದ್ರೆ ಏನೋ ಅಮೆರಿಕ ಕಾಣಿಸ್ತಂತೆ. ಇದೇ ರೀತಿಯಾಗಿ ನೋಡ್ತಾ ಇರಿ. ಮುಂದಿನ ಬಾರಿ ನಮ್ಮ ಸಾಧು ಕೋಕಿಲ್ ಅವರು ಹೇಳ್ತಾರೆ, ಹೀಗೆ ಹೈವೇನಲ್ಲಿ ಬರ್ಬೇಕಾದ್ರೆ ಏನ್ ಹೇಳಿ, ಕಲಬುರಗಿಯಲ್ಲಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾನು ಹೀಗೆ ಹಾದು ಹೋಗುವಾಗ ನನಗೆ ಕಲಬುರಗಿ ಕಾಣ್ಲಿಲ್ಲ, ಕತ್ತಾರ್ ಕುವೈತ್ ಕಾಣಿಸ್ತು ಅಂತ ಹೇಳ್ತಾರೆ. ಯಾವ್ದು ಕಾಣಿಸ್ತು ಅಂತ ಅಂದ್ಬಿಟ್ಟು ಕತ್ತಾರ್ ಕುವೈತ್ ಕಾಣಿಸ್ತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಹೇಳ್ಬೇಕು ಬೇರೆಯವರೆಲ್ಲ ರಾಜಕಾರಣಿಗಳ ಬಗ್ಗೆ, ಆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೀವುಗಳೆಲ್ಲ ನೋಡಿರ್ಬೇಕು, ಬೇರೆ ಬೇರೆ ದೇಶಗಳಲ್ಲೆಲ್ಲ ಹೇಳ್ತಿರ್ತಾರೆ, ಟಾಯ್ಲೆಟ್ ನ ಚಿನ್ನದಲ್ಲಿ ಮಾಡಿಸಿದಾರಂತೆ, ಚಿನ್ನದ ಡೋರ್ ಮಾಡಿಸ್ಕೊಂಡಿದಾರಂತೆ, ಆ ರೀತಿಯಾಗೆಲ್ಲ. ಕಲಬುರಗಿಯಲ್ಲಿರುವಂತಹ ಶಾಲೆಗಳಿಗೆ ಭೇಟಿಯನ್ನ ನೀಡಬೇಕು ನೀವು. ಟಾಯ್ಲೆಟ್ ಇದಾವೆ, ಏನೇಳಿ ಟಾಯ್ಲೆಟ್ ಇದಾವೆ, ಡೋರ್ಗಳು ಮಾತ್ರ ಚಿನ್ನದಲ್ಲೇ ಮಾಡಿದ್ದಾರೆ. ಅದು ಆ ರೀತಿಯಾಗಿ ಬದಲಾವಣೆಗಳನ್ನೆಲ್ಲ ಮಾಡಬೇಕು. ಸೋಮನಪ್ಪ ನೀವುಗಳು ಈ ಕರಾವಳಿ ಭಾಗದವರು ಬೆಳಗ್ಗೆಯಿಂದ ಸಂಜೆ ತನಕ RSS ಅಂತಿರ್ತೀರಾ, ಮಾಧ್ಯಮಗಳ ಮುಂದೆ ಹೋಗ್ತಿರ್ತೀರಾ, RSS ಅಂತಿರ್ತೀರಾ, ಬೆಳಗಿನ ಸಂಜೆ ತನಕ RSS ಜಪಾನವನ್ನೇ ಮಾಡ್ತಾನೆ ಇರ್ತೀರಾ. ನಿಮ್ಗಳು ಬೇರೆ ಕೆಲಸ ಇಲ್ವಾ? ಮಾಡ್ರಿ, ಅಭಿವೃದ್ಧಿಯನ್ನ ಮಾಡ್ರಿ. ಕಲಬುರಗಿಯ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡಿ, ಹೆಮ್ಮೆಯಿಂದ ತೊಡೆ ತಟ್ಟಿ ಹೇಳಿ ನನ್ನ ಕ್ಷೇತ್ರವನ್ನ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡಿದ್ದೀನಿ ಅಂತ. ಹೋಗಿ ಕಲಬುರಗಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಧ್ಯಯನವನ್ನ ನಡೆಸಿ, ಅಲ್ಲಿ ಹೇಗೆ ಬದಲಾವಣೆ ಆಯಿತು, ಹೇಗೆ ಈ ರೀತಿಯಾದಂತಹ ಕ್ರಾಂತಿಗಳನ್ನೆಲ್ಲ ಮಾಡುದು, ಎಷ್ಟು ಕಷ್ಟಪಟ್ಟು ಆ ಜನರನ್ನ ಮುಂದೆ ತರೋದಕ್ಕೆ ಎಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ ಅಲ್ಲಿನ ರಾಜಕಾರಣಿಗಳು. ಇವುಗಳನ್ನೆಲ್ಲ ಅಧ್ಯಯನವನ್ನ ಮಾಡಿ ಕರಾವಳಿ ಭಾಗವನ್ನು ಇದೇ ರೀತಿಯಾಗಿ ಬದಲಾಯಿಸ್ಬಿಡಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.